ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಹೋಟೆಲ್ಗಳಿಗೆ ನಿತ್ಯ 17,500 ಸಿಲಿಂಡರ್ ಪೂರೈಕೆ ಆಗ್ತಾ ಇರೋದಾಗಿ ಆಹಾರ ಸಚಿವ ಮುನಿಯಪ್ಪ ಮಾಹಿತಿ ನೀಡಿದ್ದಾರೆ. ಹಾಗೆ ಗ್ಯಾಸ್ ಸಮಸ್ಯೆಗೆ ಕೇಂದ್ರ ಸರ್ಕಾರವೇ ಕಾರಣ ಅಂತ ಆರೋಪಿಸಿರುವ ಮುನಿಯಪ್ಪ ಪ್ರಧಾನಿ ಮೋದಿ ಉತ್ತರಿಸಬೇಕು ಎಂದಿದ್ದಾರೆ. ಆದಷ್ಟು ಬೇಗ ಇದನ್ನು ಅಡ್ರೆಸ್ ಮಾಡಬೇಕು. ಯಾಕಂದರೆ ನೀವೇ ಗ್ಯಾಸ್ ಕೊಟ್ಟು ಒಲೆ ಉರಿಸೋದು ನಿಲ್ಲಿಸಿದ್ದೀರಿ. ನೀವು ಎಲ್ಲಿಂದ ತರ್ತೀರೋ ಏನೋ ಗೊತ್ತಿಲ್ಲ. ಕಮರ್ಷಿಯಲ್ಲು ಎಷ್ಟು ಸಿಲಿಂಡರ್ ಕೊಟ್ಟರು ನಾವು ಖರ್ಚು ಮಾಡ್ತೀವಿ ಅಂತೇಳಿ ಫೋರ್ಸ್ ಮಾಡಿ ಖರ್ಚು ಮಾಡ್ತಿದ್ದೀವಿ. ಆರ್ಗನೈಸ್ ಮಾಡಿ ಕೊಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೂ ಹೇಳ್ತೀವಿ, ಸಂಬಂಧಪಟ್ಟ ಪೆಟ್ರೋಲಿಯಂ ಮಿನಿಸ್ಟ್ರು ಕೂಡ ಮನವಿ ಮಾಡ್ತೀವಿ. ಗ್ಯಾಸ್ ಸಂಕಷ್ಟ ಎದುರಾಗ್ತಾ ಇದ್ದಂತೆ ಬೆಂಗಳೂರಿನ ಜಯನಗರದ ರಸಧಾರೆ ಹೋಟೆಲ್ನವರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಹೀಗೆ ಸೌದೆ ಒಲೆ ಆರಂಭಿಸ್ತಾ ಇದ್ದಂತೆ ಅಡುಗೆ ಭಟ್ಟರು ಕೆಲಸ ಬಿಟ್ಟು ಹೋಗಿದ್ದಾರೆ. ಕಾರ್ಮಿಕರು ಕೂಡ ಹೇಳದೆ ಕೇಳದೆ ಕೆಲಸ ಬಿಟ್ಟು ಹೋಗ್ತಾ ಇದ್ದಾರಂತೆ. 30 ಇದ್ದ ಕಾರ್ಮಿಕರ ಸಂಖ್ಯೆ ಈಗ 7ಕ್ಕೆ ಇಳಿದಿದೆಯಂತೆ. ಅಷ್ಟೇ ಅಲ್ಲ, 40% ವ್ಯಾಪಾರವೂ ಕುಸಿದಿದೆ. ಸಿಎನ್ಜಿ ಬಂಕ್ಗಳ ಮುಂದೇನೂ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ರಾಜ್ಯಾದ್ಯಂತ ಬಹುತೇಕ ಕಡೆ ಆಟೋ ಗ್ಯಾಸ್ಗಾಗಿ ಪರದಾಟ ಶುರುವಾಗಿದೆ. ಕೊಪ್ಪಳದ ಹೊಸಪೇಟೆ ರಸ್ತೆಯಲ್ಲಿ ಬಂಕ್ಗಳು ಬಂದ್ ಆಗಿದ್ದು ಆಟೋ ಚಾಲಕರು ಪರದಾಡಿದ್ದಾರೆ. ಇತ್ತ ಮಂಗಳೂರಿನಲ್ಲಿ ಗ್ಯಾಸ್ ಫಿಲ್ಲಿಂಗ್ ಆಗಿ ಆಟೋಗಳು ಕಿಲೋಮೀಟರ್ ದೂರ ಕ್ಯೂ ನಿಂತಿವೆ. ಕುಮಟಾದಲ್ಲೂ ಟೋಟಲ್ ಗ್ಯಾಸ್ ಮುಂದೆ ಆಟೋಗಳು ಸಾಲುಗಟ್ಟಿ ನಿಂತಿವೆ. ವಿದ್ಯಾಕಾಶಿ ಧಾರವಾಡದಲ್ಲಿ 500ಕ್ಕೂ ಹೆಚ್ಚು ಕೋಚಿಂಗ್ ಸೆಂಟರ್ಗಳಿಗೆ ಯುದ್ಧದ ಭೀತಿ ತಟ್ಟಿದೆ. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಮಾಡೋದಕ್ಕೆ ಕೋಚಿಂಗ್ ಸೆಂಟರ್ಗಳ ಮಾಲೀಕರು ಪರದಾಡ್ತಾ ಇದ್ದಾರೆ. ಹೊಸ ವಿದ್ಯಾರ್ಥಿಗಳಿಗೆ ಪ್ರವೇಶಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಯುದ್ಧದಿಂದಾಗಿ ಗಲ್ಫ್ ರಾಷ್ಟ್ರಗಳಿಗೆ ಕಲ್ಲಂಗಡಿ ರಫ್ತು ಸ್ಥಗಿತವಾಗಿದೆ. ಇದರಿಂದ ಕಲ್ಲಂಗಡಿ ದರ ಕುಸಿದಿದೆ. ಬೀದರ್ನಲ್ಲಿ ಕಲ್ಲಂಗಡಿ ಕೆಜಿಗೆ 4 ರಿಂದ 5 ರೂಪಾಯಿಗೆ ಮಾರ್ತಾ ಇದ್ದು ಸಾಗಾಟದ ವೆಚ್ಚವೂ ಸಿಗ್ತಾ ಇಲ್ಲ ಅಂತ ರೈತರು ಕಂಗಾಲಾಗಿದ್ದಾರೆ. ಕೆಲವರಂತೂ ಹೊಲದಲ್ಲೇ ಕಲ್ಲಂಗಡಿ ಹಣ್ಣನ್ನ ಬಿಟ್ಟು ಎಲ್ಲವೂ ಕೊಳಿತಾ ಇದೆ. ಬೀದರ್ನಲ್ಲಿ ಗೃಹ ಬಳಕೆ ಸಿಲಿಂಡರ್ಗಾಗಿನೂ ಜನ ಪರದಾಡ್ತಾ ಇದ್ದಾರೆ. ಬುಕ್ ಮಾಡಿ 25 ದಿನ ಆದ್ರೂ ಗ್ಯಾಸ್ ಬಂದಿಲ್ಲ ಅಂತ ಏಜೆನ್ಸಿ ಎದುರು ಜನ ಜಮಾಯಿಸಿದ್ರು. ಏಜೆನ್ಸಿಯವರ ವಿರುದ್ಧ ಕಿಡಿಕಾರಿದ್ರು. ಈ ಹಿಂದೆ ಕೊಪ್ಪಳದ ಆಯುಧಗಳನ್ನ ಕಮ್ಮಾರರು ಕುಲುಮೆಯಲ್ಲಿ ಕಾಯಿಸಿ ತಡ್ತಾ ಇದ್ರು. ದಿನ ಬದಲಾದಂತೆ ಈ ಕುಲುಮೆಗಳು ಕಣ್ಮರೆಯಾಗಿದ್ವು. ಆದ್ರೀಗ ಸಿಲಿಂಡರ್ ಅಭಾವದಿಂದಾಗಿ ಕೊಪ್ಪಳದಲ್ಲಿ ಎಗ್ ರೈಸ್ ಅಂಗಡಿ ನಡೆಸ್ತಾ ಇದ್ದ ಲಕ್ಷ್ಮಣ ಹಿರೇಮನಿ ಎಂಬಾತ ಕುಲುಮೆ ಓಲೆ ಮೊರೆ ಹೋಗಿದ್ದಾರೆ.